ಒಲವ ಮಧುರ ಸಾಕ್ಷಾತ್ಕಾರ ಭಾಗ 5. ಜಯಂತ್ ಭಾಗಶಃ ಮೂಕನಾಗಿದ್ದ. ಅರುಣಾಳ ಮಾತು ನಡೆ ಒಂದು ಅರ್ಥವಾಗಿರಲಿಲ್ಲ ಅವನಿಗೆ. ಏನೇನೋ ಮನಸ್ಸಿಗೆ ಬಂದು ಸಣ್ಣಗೆ ಭಯ ಶುರುವಾಗಿತ್ತು. ಚಂದನ, ನಿನ್ನ ಕಡೆಯಿಂದ ನಿನಗೂ ಜಯಂತ್ಗೂ ಏನೂ ಸಂಬಂಧ ಇಲ್ಲದೆ ಇರಬಹುದು, ಆದರೆ ಜಯಂತ್ ಕಡೆಯಿಂದ ಇದೆ. ಅವನ ಮೊದಲ ಮತ್ತು ಕೊನೆಯ ಪ್ರೀತಿ ನೀನು ಎಂದವಳು ಜಯಂತ್ನ ಕಾಲೇಜು ದಿನಗಳ ಬಗ್ಗೆ ಹೇಳತೊಡಗಿದಳು. ಚಂದನಾಳಿಗೆ ಇದೆಲ್ಲ ನಂಬಲೇ ಅಸಾಧ್ಯವಾಗಿತ್ತು. ಒಬ್ಬ ಹುಡುಗ ಇಷ್ಟು ಮಟ್ಟಿಗೆ ಒಂದು ಹುಡುಗಿಯನ್ನು ಪ್ರೀತಿ ಮಾಡಲು ಸಾಧ್ಯವೇ ಎಂದುಕೊಂಡಳು. ಅಂದರೆ ಇವರು ಇಷ್ಟು ವರ್ಷ ಮದುವೆ ಆಗದೇ ಇರೋದಕ್ಕೆ ಕಾರಣ? ಮುಂದೆ ಹೇಳಲು ಭಯವಾಯಿತು ಅವಳಿಗೆ. ಕಣ್ಣಲ್ಲೇ ನಕ್ಕ ಅರುಣ ಹೌದು ಎಂಬಂತೆ ತಲೆ ಆಡಿಸಿದಳು. ಇಷ್ಟೊತ್ತು ತಡೆದಿಟ್ಟಿದ್ದ ಭವಸಾಗರ ಒಮ್ಮೆಲೆ ಕಟ್ಟೆಯೊಡೆದಿತ್ತು. ಜಯಂತ್ ಎಂದವಳು ಬಿಕ್ಕಲು ಶುರು ಮಾಡಿದಳು. ಅವಳ ಬೆನ್ನು ದಡವಿದ ಅರುಣ, ಹೌದು ಚಂದನ, ಈ ಭೂಮಿಯ ಮೇಲೆ ಜಯಂತ್ನಷ್ಟು ನಿನ್ನನ್ನು ಬೇರೆ ಯಾರೂ ಪ್ರೀತಿ ಮಾಡಲಾರರು. ಅವ್ರ ಮನಸ್ಸಲ್ಲಿ ನೀನಿರುವಾಗ ನಾನು ಲಗ್ಗೆ ಹಾಕೋದು ಸರಿ ಇರಲ್ಲ ಅಲ್ವಾ? ನಗುತ್ತಾ ಹೇಳಿದಳು. ಸೀಸ್, ಇಲ್ಲ, ನನ್ನಿಂದ ಇದೆಲ್ಲ ಸಾಧ್ಯ ಇಲ್ಲ. ನಾನು ಅವ್ರ ಪ್ರೀತಿಗೆ ಯೋಗ್ಯಳಲ್ಲ, ನನಗೆ ಅರ್ಹತೆಯೂ ಇಲ್ಲ. ಅವಳನ್ನು ಅಪ್ಪಿದಳು. ಅರ್ಹತೆ ಯೋಗ್ಯತೆ ಪದಗಳು ಪ್ರೀತಿಯಲ್ಲಿ ಬರಲ್ಲ ಚಂದನ. ನೀನು ಬಯಸಿದ ಪ್ರೀತಿ ಆ ಸಮಯದಲ್ಲಿ ನಿನಗೆ ಕಾಣಿಸಿರಲಿಲ್ಲ ಅಷ್ಟೆ. ಆ ಪ್ರೀತಿಗೆ ನೀನೇ ಒಡತಿಯಾದ ಕಾರಣ ಜಯಂತ್ ಮನಸ್ಸನ್ನು ಇದುವರೆಗೂ ಯಾರಿಗೂ ಗೆಲ್ಲೋಕ್ಕೆ ಸಾಧ್ಯ ಆಗಲಿಲ್ಲ. ಜಯಂತ್ ನೆಡೆಗೆ ಅಭಿಮಾನದಿಂದ ನೋಡುತ್ತಾ ಹೇಳಿದಳು. ವನಜಮ್ಮ ಆರತಿ ಹಿಡಿದು ಬಂದಾಗ ಜಯಂತ್ಗೆ ಶಾಕ್ ಆಯಿತು. ಅಮ್ಮ? ಹೆದರುತ್ತಾ ಗೊಂದಲದಲ್ಲಿ ನೋಡಿದವನ ತಲೆ ಸವರಿದರು ಮಮತೆಯಿಂದ. ನನಗೆಲ್ಲ ಗೊತ್ತು ಕಣೋ, ಅರುಣ ಎಲ್ಲ ಹೇಳಿದಾಳೆ. ನಿಮ್ಮಪ್ಪ ಸ್ವಲ್ಪ ಕೋಪ ಮಾಡ್ಕೊಂಡಿದ್ದಾರೆ ಅಷ್ಟೆ ಎಂದವರು ನವದಂಪತಿಗಳಿಗೆ ಆರತಿ ಬೆಳಗಿದರು. ಅವರ ಕಾಲು ಮುಟ್ಟಿ ನಮಸ್ಕರಿಸಿದವರನ್ನು ಪ್ರೀತಿಯಿಂದ ಮನತುಂಬಿ ಹಾರೈಸಿದರು ವನಜ. ಅಪ್ಪನ ಮುಂದೆ ಹೋಗಿ ನಿಂತಾಗ ಅವರ ಮುಖ ಗಂಟಾಗಿತ್ತು. ಜಯಂತ್ ಅರುಣಾಳೆಡೆಗೆ ನೋಡಲು ಅವಳು ಕಣ್ಣಲ್ಲೇ ಸಮಾಧಾನಿಸಿ, ಅಂಕಲ್, ನಾನು ನಿಮ್ಮೊಟ್ಟಿಗೆ ಸ್ವಲ್ಪ ಮಾತನಾಡಬಹುದಾ? ಮುದ್ದಾಗಿ ಕೇಳಿದವಳ ಮಾತಿಗೆ ಸೋತರು ಆನಂದ್. ಆದರೆ ಮುಖದ ಬಿಗುವು ಕಡಿಮೆಯಾಗಲಿಲ್ಲ. ಹೋ ಕಮ್ಮಾನ್ ಅಂಕಲ್, ಹ್ಯಾಪಿ ಟೈಮಲ್ಲಿ ನೀವು ವಿಲನ್ ಆಗಬೇಕಾ? ಇಷ್ಟು ದಿನ ಮಗ ಮದುವೆ ಆಗಿಲ್ಲ ಅಂತ ಗೋಳಾಡ್ತಾ ಇದ್ರಿ, ಈಗ ಸೊಸೆ ಸಮೇತ ಬಂದಿದ್ದಾರೆ ಅಲ್ವಾ? ಅವರ ಮುಂದೆ ನಿಂತು ದಂಬಾಲು ಬಿದ್ದಳು. ಅಲ್ಲಮ್ಮ, ಈ ಕತ್ತೆ ಬಡವ ನಿನ್ನಂಥ ಒಳ್ಳೆ ಮನಸ್ಸಿನ ಹುಡುಗಿಗೆ ಮೋಸ ಮಾಡಿದ್ದಾನೆ. ನೀನು ನೋಡಿದ್ರೆ ಅವನದೇ ಪರ ಮಾತಾಡ್ತಾ ಇದೆಯಾ? ರೇಗಿದರು. ಒಳ್ಳೆ ಮನಸ್ಸು ನಿಮ್ಮ ಮಗನದು ಅಂಕಲ್. ಪ್ರೀತಿ ಒಬ್ಬರೊಟ್ಟಿಗೆ, ಮದುವೆ ಇನ್ನೊಬ್ಬರೊಟ್ಟಿಗೆ ಅನ್ನೋ ಈ ಕಾಲದಲ್ಲಿ ಅವರ ಪ್ರೀತಿಗಾಗಿಯೇ ಜೀವಿಸಿದ್ದಾರೆ. ಕೊನೆಗೂ ಅವ್ರ ಪ್ರೀತಿ ಅವ್ರ ಕೈ ಸೇರಿದೆ. ಇದಕ್ಕಿಂತ ಖುಷಿ ಬೇಕಾ? ಮನವಿ ಮಾಡಿದಳು. ಅವಳ ಮುಖ ಬೊಗಸೆಯಲ್ಲಿ ಹಿಡಿದವರು, ನಿನಗೆ ನೋವಾಗ್ತಾ ಇಲ್ವಾ ಕಂದ? ಪ್ರೀತಿಯಿಂದ ಕೇಳಿದರು. ಇಲ್ಲ ಅಂತ ಹೇಳಿದ್ರೆ ನಾನು ಡೌರಾಣಿ ಆಗ್ತೀನಿ ಅಷ್ಟೆ. ಇಂಥ ನಿಷ್ಕಲ್ಮಶ ಹೃದಯಿ ಯಾರಿಗೆ ತಾನೇ ಇಷ್ಟ ಆಗಲ್ಲ ಅಂಕಲ್? ನಿಮ್ಮದೇ ತಪ್ಪು. ಜಯಂತ್ಗೆ ಒಬ್ಬ ತಮ್ಮ ಇದ್ದಿದ್ರೆ ಈಗ ಸರಿ ಇರ್ತಾ ಇತ್ತು. ತುಂಟ ದನಿಯಲ್ಲಿ ಹೇಳಿ, ಈಗಲೂ ಕಾಲ ಮಿಂಚಿಲ್ಲ. ನಾನು ಮುದುಕಿಯಾದರೂ ಪರವಾಗಿಲ್ಲ, ಕಾಯ್ತೀನಿ. ಕಣ್ಣು ಹೊಡೆದವಳ ತಲೆ ಮುಟಕಿದರು ಆನಂದ್. ಭಲೇ ಕೀಟ್ಲೆ ಹುಡುಗಿ ನೀನು, ಅಂದ್ಕೊಂಡಂತೆ ಮಾಡಿದ್ರೂ ಮಾಡೋಳೆ. ತಲೆ ಆಡಿಸಿದವರು ತುಸು ಭಾವುಕರಾದರು. ನಿನ್ನ ಈ ಒಳ್ಳೆತನಕ್ಕೆ ನಿನಗೆ ಎಂದಿಗೂ ಮೋಸವಾಗಲಾರದು ಮಗಳೇ. ಅವಳ ತಲೆ ನೇವರಿಸಿದರು. ನೀವೆಲ್ಲ ಸೇರಿ ನನ್ನ ಮೌಂಟ್ ಎವರೆಸ್ಟ್ ಹತ್ತಿಸಿದ ಸಾಕು. ನಿಮ್ಮ ಸೊಸೆ ನೋಡಿ, ಮುಖದಲ್ಲಿ ಮೂರು ಸಮುದ್ರ ಹರಿಸ್ತಾ ಇದ್ದಾಳೆ. ಅವಳಿಗೆ ಸ್ವಲ್ಪ ಸಮಾಧಾನ ಮಾಡಿ ಎಂದಳು. ಚಂದನಾಳ ಬಳಿ ಬಂದ ಆನಂದ್, ನಾವು ಮನುಷ್ಯರು ಏನೇ ಮಾಡಿದ್ರೂ ಕೊನೆಗೆ ದೇವರು ನಿಶ್ಚಯಿಸಿದಂತೆಯೇ ಆಗೋದು ಮಗಳೇ. ನನಗೆ ನಿನ್ನ ಮೇಲೆ ಯಾವುದೇ ಕೋಪ ಇಲ್ಲ, ಆದರೆ ಅರುಣಾಳಿಗೆ ಮೋಸವಾಯ್ತಲ್ಲ ಅನ್ನೋದೇ ಕೊರಗು ಎಂದರು. ನನ್ನ ಕ್ಷಮಿಸಿ ಅಪ್ಪ ಎಂದವನಿಗೆ, ಬಾಯಿ ಮುಚ್ಚು ರ್ಯಾಸ್ಕಲ್. ಚಂದನಾಳನ್ನು ಪ್ರೀತಿ ಮಾಡೋ ಬಗ್ಗೆ ಮೊದಲೇ ಹೇಳಿದಿದ್ರೆ ಪಾಪ ಆ ಹುಡುಗಿ ಅಷ್ಟು ಕಷ್ಟ ಬೀಳೋ ಅಗತ್ಯನೇ ಇರ್ತಾ ಇರಲಿಲ್ಲ. ಇಷ್ಟೊತ್ತಿಗೆ ಮನೆಯಲ್ಲಿ ಮುದ್ದಾಗಿ ಮೊಮ್ಮಕ್ಕಳು ಓಡಾಡ್ಕೊಂಡಿರ್ತಾ ಇದ್ವು. ಕಣ್ಣು ಕೆಂಪು ಮಾಡಿದರು. ಚಂದನಾಳ ಮುಖ ಇನ್ನಷ್ಟು ಇಳಿದು ಹೋಯಿತು. ಅಪ್ಪ ಏನನ್ನೋ ಹೇಳಲು ಹೋದವನನ್ನು ತಡೆದಳು ಅರುಣ.
ಈಗಲೂ ಕಾಲ ಮಿಂಚಿಲ್ಲ ಬಿಡಿ ಅಂಕಲ್, ಮುಂದಿನ ವರ್ಷ ನೀವು ತಾತ ಆಗೋದು ಗ್ಯಾರಂಟಿ. ಕಣ್ಣು ಮಿಟುಕಿಸಿದಳು. ಚಂದನ ಗೊಂದಲದಿಂದ ಅವಳೆಡೆಗೆ ನೋಡಲು ಕಣ್ಣಲ್ಲೇ ಅವಳನ್ನು ಸಮಾಧಾನಿಸಿದ್ದಳು ಅರುಣ. ಮದುವೆ ತುಂಬ ವಿಜೃಂಭಣೆಯಿಂದಲೇ ನಡೆಯಿತು. ಒಬ್ಬಳೇ ಮಗಳ ಮದುವೆಯನ್ನು ತುಂಬ ಅದ್ಧೂರಿಯಾಗಿ ಮಾಡಿದ್ದರು ವ್ಯಾಸರಾವ್. ಜಯಂತ್ ಮೇಲೆ ಯಾವುದೇ ವೈರವಿಲ್ಲದೆ ಮನತುಂಬಿ ಮಾತನಾಡಿಸಿ ಗೌರವಿಸಿದರು. ಮಗಳಿಗೆ ಮೋಸ ಮಾಡಿದ ಎಂಬ ಯಾವುದೇ ಕೋಪ ತೋರಗೊಡಲಿಲ್ಲ ಅವರು. ಜಯಂತ್ಗೆ ಅವರ ಮೇಲಿದ್ದ ಗೌರವ ಇನ್ನಷ್ಟು ಜಾಸ್ತಿಯಾಗಿತ್ತು. ಗ್ರ್ಯಾಂಡ್ ಆಗಿ ಡೆಕೋರೇಟ್ ಆಗಿದ್ದ ರಿಸೆಪ್ಷನ್ ಸ್ಟೇಜ್ ಮೇಲೆ ಕಣ್ಣು ಕೋರೈಸುವಂತೆ ರೆಡಿಯಾಗಿ ನಿಂತಿದ್ದ ಹೆಣ್ಣು ಗಂಡು ನಗುಮುಖದಿಂದ ಎಲ್ಲರ ವಿಷಸ್ ತೆಗೆದುಕೊಳ್ಳುತ್ತಿದ್ದರು. ದೂರದಿಂದಲೇ ನೋಡುತ್ತಿದ್ದ ಚಂದನಾಳಿಗೆ ಹೃದಯ ತುಂಬಿ ಬಂದಿತ್ತು. ಎಲ್ಲರನ್ನೂ ಬೀಳ್ಕೊಟ್ಟು ಚಂದನಾಳೆಡೆಗೆ ಬಂದ ಅರುಣ, ಚಂದು, ನನ್ನ ಮದುವೆಗೆ ನೀನೇನು ಗಿಫ್ಟ್ ಕೊಟ್ಟೇ ಇಲ್ಲ ದೂರಿದಳು. ಚಂದನ ಗೊಂದಲದಿಂದ ಅರುಣಾಳೆಡೆಗೆ ನೋಡಿದಳು. ಅವಳಿಗೆ ಏನೂ ಮಾತನಾಡಲು ತೋಚಲಿಲ್ಲ. ಸ್ವತಃ ಚಂದನಾಳೆ ಆಯ್ಕೆ ಮಾಡಿದ್ದ ಚಿನ್ನದ ನೆಕ್ಲೆಸ್ ಅವಳ ಕೊರಳಲ್ಲಿ ಹೊಳೆಯುತ್ತಿತ್ತು. ತುಂಬ ಆಸ್ಥೆಯಿಂದ ತೊಟ್ಟಿದ್ದಳು ಅದನ್ನು ಅರುಣ. ಅವಳ ಮೌನವನ್ನು ಕಂಡು ಮನಸ್ಸಾರೆ ನಕ್ಕವಳು, ನಮ್ಮ ಜಯಂತು ಅಷ್ಟು ಚೂಟಿ ಹುಡುಗಿಯನ್ನು ಇಷ್ಟು ಮಂಕ್ ಮಾಡಿಟ್ಟಿದ್ದಾನೆ. ಸಣ್ಣದೊಂದು ಆರೋಪ ಹೊರಿಸಿದಳು. ಹೆದರಿದಂತೆ ನಟಿಸಿದನು ಜಯಂತ್. ನೀವು ಹೆಣ್ಮಕ್ಳು ಬೇಕಿದ್ರೆ ನಮ್ಮನ್ನು ಮಂಕ್ ಮಾಡ್ತೀರಿ, ನೀವಂತೂ ಮಂಕ್ ಆಗಲ್ಲ. ಜೀವನ್ ಕಡೆ ನೋಡಿ ಕಣ್ಣು ಮಿಟುಕಿಸಿದನು. ಮತ್ತೆ ಏನಕ್ಕೆ ನಮ್ಮ ಹುಡುಗಿ ಇಷ್ಟು ಸೈಲೆಂಟ್ ಆಗಿರೋದು? ಜಿದ್ದಿಗೆ ನಿಂತಂತೆ ಕೇಳಿದಳು ಅರುಣ. ನಾನೇನು ಮಾಡಿಲ್ಲಪ್ಪ, ನಾನು ಅವಳಿಗೆ ಎಷ್ಟೇ ಹೇಳಿದ್ರೂ ಅವಳ ಮನದ ಕೊರಗು ಕಡಿಮೆಯಾಗ್ತಿಲ್ಲ. ಬೇಸರದಿಂದ ನೋಡಿದನು. ಗಂಡನೆಡೆಗೆ ಕಣ್ಣರಳಿಸಿ ನೋಡಿದಳು ಚಂದನ. ಜೈ, ಏನು ಹೇಳ್ತಾ ಇದ್ದೀರಿ ನೀವು? ಗೊಂದಲ ಮನೆ ಮಾಡಿತ್ತು ಅವಳಲ್ಲಿ. ಅರುಣ ಜಯಂತ್ ಒಟ್ಟಿಗೆ ನಗಲು ಇಬ್ಬರತ್ತ ಕಣ್ಣು ಕೆಂಪು ಮಾಡಿದಳು. ತಗೋ, ಇದು ನನ್ನ ಮದುವೆಯ ಗಿಫ್ಟು. ನಾಳೆನೇ ಹೋಗಬೇಕು. ನನಗೊಬ್ಬ ಮುದ್ದು ಅಳಿಯಬೇಕು, ನನ್ನ ಮದುವೆಯ ಗಿಫ್ಟಾಗಿ ನಿನ್ನ ಕಡೆಯಿಂದ. ಕಣ್ಣು ಮಿಟುಕಿಸಿದಳು. ಲೆಟರ್ ತೆಗೆದು ನೋಡಿದವಳ ಕಣ್ಣು ಕುಳವಾದವು. ಅರು ಅಪ್ಪಿದವಳ ಬಿಕ್ಕುವಿಕೆ ನಿಲ್ಲಲೇ ಇಲ್ಲ. ಛೇ ಜೈ, ಮದುವೆ ಹೆಣ್ಣು ನಾನು ಕಣೋ. ಇಲ್ಲಾದರೂ ಸ್ವಲ್ಪ ಅಳೋಣ ಅಂದರೆ ನಿನ್ನ ಹೆಂಡ್ತಿನೇ ಆ ಕೆಲಸನೂ ತಗೋತಿದ್ದಾಳೆ. ಹುಸಿ ಮುನಿಸು ತೋರಿದಳು. ನಿನ್ನ ಸಹಾಯ ಹೇಗೆ ತೀರಿಸ್ಲಿ ನಾನು? ಅವನ ಧ್ವನಿ ಒಡೆದಿತ್ತು. ಏನಿಲ್ಲ, ಜೀವನ ಪೂರ್ತಿ ನನ್ನ ಜೀವನ ಜಗಳದಲ್ಲಿ ಮಧ್ಯಸ್ಥಿಕೆ ತಗೋ, ಗಂಡನತ್ತ ನೋಡಿ ಹೇಳಿದಳು. ಯಾವಾಗಲೂ ಹೀಗೆ ನಗ್ನಗ್ತಾ ಇರು, ಕಣ್ಣೊರೆಸಿಕೊಂಡನು ಜಯಂತ್. ಛೀ, ನೀನು ಕೂಡನಾ ಅಣುಕಿಸಿದಳು. ನಕ್ಕವನು, ಇಲ್ಲ ಅರುಣ, ಖುಷಿ ಸಂತೋಷ ಒಟ್ಟೊಟ್ಟಿಗೆ ಆದಾಗ ಕಣ್ಣಲ್ಲಿ ಹೇಳ್ದೇನೆ ಕಣ್ಣೀರು ಬಂದ್ಬಿಡುತ್ತೆ. ಜೇಬಲ್ಲಿದ್ದ ಕರ್ಚೀಫನ್ನು ಹೊರತೆಗೆದನು. ಏನೋಪ್ಪ, ನನಗೊಂದೂ ಅರ್ಥ ಆಗಲ್ಲ. ಕಣ್ಣು ಗೋಲಿಯ ಹಾಗೆ ತಿರುಗಿಸಿ ಚಂದನಾಳಿಗೆ ಮತ್ತೊಮ್ಮೆ ನೆನಪಿಸಿ ಗಂಡನ ಜೊತೆ ವೇದಿಕೆಯ ಕಡೆ ನಡೆದಳು ಅರುಣ. ಮದುಮಕ್ಕಳನ್ನು ಫ್ಲೈಟ್ ಹತ್ತಿಸಿಯೇ ಹಿಂದಿರುಗಿದ್ದು ಜಯಂತ್ ಚಂದನ. ಅರುಣಾಳ ಪಟ್ಟು ಅಷ್ಟು ಜೋರಿತ್ತು. ಮದುವೆ ಮುಗಿದ ತಕ್ಷಣ ಹೊರಟು ನಿಂತ ಜಯಂತ್ ಕಡೆ ಕಣ್ಣಲ್ಲೇ ಕೆಂಡ ಸುರಿಸಿದ್ದಳು. ಪಾಪದ ಜಯಂತ್ ಮರು ಮಾತಾಡದೆ ಸುಮ್ಮನಾಗಿದ್ದ. 3 ತಿಂಗಳ ನಂತರ ಗಂಡನ ತೋಳಲ್ಲಿ ಮಗುವಂತೆ ಮಲಗಿದವಳಿಗೆ ಸಮಯದ ಪರಿವೆಯೇ ಇರಲಿಲ್ಲ. ಒಂದೇ ಸಮ ಫೋನ್ ಬಡಿದುಕೊಂಡಾಗ, ಜೀವ್, ಯಾರು ನೋಡಬಾರ್ದಾ? ನಡು ಬಳಸಿದವನ ಕೈಯನ್ನು ಇನ್ನಷ್ಟು ಬಿಗಿಯಾಗಿ ಅಪ್ಪಿ ಹಿಡಿದು ಬಿಗಿಯಾಗಿ ಕಣ್ಮುಚ್ಚಿದಳು. ಅರು, ಫೋನ್ ನಿಂದು. ಅವಳನ್ನು ಇನ್ನಷ್ಟು ಬಿಗಿಯಾಗಿ ಅಪ್ಪಿದನು. ಛೆ, ನನ್ನದು ನಿನ್ನದು ಏನು? ಅದು ಯಾರು ನೋಡು. ಕಣ್ಣು ಬಿಡುವ ಸೂಚನೆ ಕಾಣಲಿಲ್ಲ. ಶುದ್ಧ ಸೋಮಾರಿ ನೀನು. ಎದ್ದು ಕೂತು ಕಣ್ಣು ಉಸಕುತ್ತಾ ಹೇಳಿದನು. ಹೇ, ನಂದು ಕೈ. ಅವನ ಕೈಯನ್ನು ಮಗುವಿನಂತೆ ಅಪ್ಪಿದಳು. ಅರು, ನೀನೀಗ ಹಿಡ್ಕೊಂಡ್ರೆ ನಾನು ಹೇಗೆ ಕಾಲ್ ಪಿಕ್ ಮಾಡಲಿ? ಇನ್ನೊಂದು ಕೈ ಬೆರಳಿಂದ ಅವಳ ಮುಖದಲ್ಲಿ ಚಿತ್ತಾರ ಬಿಡಿಸಲು ಶುರು ಮಾಡಿದನು. ಈ ಕೈ ನನಗೆ ಬೇಕು, ನೀನೇನು ಬೇಕಾದರೂ ಮಾಡ್ಕೊ. ಮಗುವಿನ ರಚ್ಚೆ ಅವಳದು. ಹೋ, ಸೀರಿಯಸ್ಲಿ? ಏನಾದರೂ? ಚೂರು ಪೋಲಿಯಾದನು ಅವನು. ಜೀವ್, ಮುಚ್ಚಿದ ಕಣ್ಣುಗಳು ಒಮ್ಮೆಲೆ ತೆರೆದುಕೊಂಡವು. ಎಸ್,
ನೀನೇ ಹೇಳಿದ್ದು, ನನ್ನ ತಡೆಯೋ ಹಾಗಿಲ್ಲ. ಅವಳ ತುಟಿ ಸವರುತ್ತಾ ಹೇಳಿದನು. ಫೋನ್ ನೋಡು ಮಾರಯ್ಯ. ಗೆದ್ರೆ ಬಂಪರು ಒಮ್ಮೆಲೆ ಹಾರಿ ಹೋಗಿತ್ತು. ನೋಡ್ತಾನೇ ಇದ್ದೀನಿ ನಿನ್ನ ತುಟಿಗಳನ್ನ. ನಿಧಾನಕ್ಕೆ ಅವಳನ್ನು ಆವರಿಸಿದ. ಮೊದಲು ತಿರಸ್ಕರಿಸಿದವಳು ಮೆಲ್ಲಗೆ ಸಹಕರಿಸುತ್ತಾ ಆ ಮುಂಜಾವಿಗೆ ಸಿಹಿ ಆಗಮನ ಕೊಟ್ಟಿದ್ದಳು. ಅವಳ ಹಣೆಗೆ ಚುಂಬಿಸಿದವನು, ನೀನೆಷ್ಟು ಕ್ಯೂಟ್ ಇದೆಯಾ ಗೊತ್ತಾ? ನಿನ್ನ ನೋಡ್ತಾ ಇದ್ದರೆ ನನಗೆ ಅತ್ತಿತ್ತ ನೋಡೋಕ್ಕೆ ಪರಿವೇನೇ ಇರಲ್ಲ. ನಿನ್ನಷ್ಟೇ ನೋಡ್ತಾ ಇರಬೇಕು ಅನಿಸುತ್ತೆ. ಮೋಹಕವಾಗಿ ಹೇಳಿದವನ್ನ ತಲೆ ಮುಟಕಿದಳು. ಔಚ್, ನಾನಿಷ್ಟು ರೊಮ್ಯಾಂಟಿಕ್ ಆಗಿ ಹೇಳ್ತಾ ಇದ್ದರೆ ತಲೆ ಮುಟಕ್ತೀಯ. ಅವಳನ್ನು ಇನ್ನಷ್ಟು ಹತ್ತಿರಕ್ಕೆ ಎಳೆದುಕೊಂಡನು. ಮತ್ತೆ ಇನ್ನೇನು, ಇಷ್ಟು ಸುಳ್ಳು ಹೇಳಿದ್ರೆ ಕೆನ್ನೆಗೆ ಬಂದು ಮುತ್ತು ಕೊಡಬೇಕಾ? ನನ್ನ ಫ್ರೆಂಡ್ಸ್ ಎಲ್ಲ ನನ್ನನ್ನು ಏನಂತ ಕರೀತಾ ಇದ್ರು ಗೊತ್ತಾ? ಕಪ್ಪು ಸುಂದರಿ ಅಂತ. ಮೂತಿ ತಿರುವಿದಳು. ಅಂದ ಹೊರಗಡೆ ಕಾಣೋದಲ್ಲ ಚಿನ್ನ, ಇಲ್ಲಿರುತ್ತೆ ಅದು. ಅವಳ ಹೃದಯದ ಬಳಿ ಮುಟ್ಟಿ ಹೇಳಿದನು. ನಾನು ಇದನ್ನು ನೋಡಿ ಬಿದ್ದವನಲ್ಲ. ಈ ನಿನ್ನ ಹೃದಯ ಶ್ರೀಮಂತಿಕೆಯ ಸದ್ಗುಣದ ಅಂದಕ್ಕೆ ಮರುಳಾಗಿ ನಿನ್ನಲ್ಲಿ ಬಂದಿಯಾದೆ. ಅವಳನ್ನು ತನ್ನ ಎದೆಯ ಮೇಲೆ ಒರಗಿಸಿಕೊಂಡು ಹೇಳಿದನು. ಇನ್ನೊಮ್ಮೆ ಫೋನ್ ಬಡಿದುಕೊಳ್ಳಲು, ಅರೆ ಜೀವ್, ಫೋನ್ ನೋಡು ಅಂದರೆ ನಿಂದು ಇಲ್ಲದ ತರಲೆ. ಅವನಿಂದ ಬಿಡಿಸಿಕೊಂಡು ಫೋನ್ ರಿಸೀವ್ ಮಾಡಿದಳು. ಡಿಸ್ಟರ್ಬ್ ಆಯ್ತಾ? ಹಲೋ ಹೇಳುವ ಮೊದಲೇ ಕೇಳಿದನು ಜಯಂತ್. ಮಾಡಿಬಿಟ್ಟು ಆಯ್ತಾ ಅಂತ ಬೇರೆ ಕೇಳ್ತೀಯಲ್ಲ ಮಾರಯ್ಯ, ರೇಗಿದಳು. ಸಾರಿ ಅರು, ಇಂಪಾರ್ಟೆಂಟ್ ವಿಷಯ ಹೇಳೋದಿತ್ತು. ಬೇಸರದ ದನಿಯಲ್ಲಿ ಹೇಳಿದವನ ಕಂಡು ನಗು ತಡೆದು, ನನ್ನ ಗಂಡನಿಗೆ ಒಂದೇ ಒಂದು ಮುತ್ತು ಕೊಡೋಕ್ಕೆ ಅಂತ ಬಾಗಿದ್ದೆ ಅಷ್ಟೇ. ಅಷ್ಟರಲ್ಲಿ ಕರಡಿ ಅಪ್ಪನ ಥರ ನೀನು ಕಾಲ್ ಮಾಡಿದೆ. ಕೋಪ ಪ್ರದರ್ಶಿಸಿದಳು. ಓ ಹೌದಾ, ಸಾರಿ. ನೀನು ಅದೇನು ಮುಗಿಸ್ಕೊ, ನಾನು ಚಂದನಾಗೆ ಒಂದು ಮುತ್ತು ಕೊಟ್ಟು ಬಂದುಬಿಡ್ತೀನಿ. ನಕ್ಕನು. ಹೇ ಇರೋ, ಯಾವಾಗಲೂ ಹೆಂಡ್ತಿದೇ ಜಪ ಮಾಡ್ತಾ ಇರುತ್ತೆ, ಕಬ್ಬಿ ತಂದು. ಮೂತಿ ಊದಿಸಿದಳು. ಗಂಡನ ಬಾಲ ಆಗಿರುವವರು ಇದನ್ನು ಹೇಳೋಕ್ಕಾಗಲ್ಲ ಅರು ಪುಟ್ಟ. ಮೆಲ್ಲಗೆ ಗದರಿದ. ಸರಿ ಸರಿ, ಏನು ವಿಷಯ ಹೇಳು. ಅವನ ಮೇಲೆ ಕೋಪ ಬಂದಿತ್ತು ಅವಳಿಗೆ. ಅರು, ವಿಡಿಯೋ ಕಾಲ್ ಮಾಡಲಾ? ನಿನ್ನ ಕೆನ್ನೆ ಎಷ್ಟು ಊದಿದೆ ಅಂತ ನೋಡ್ಬೇಕನ್ಸಿದೆ. ನಕ್ಕನು. ಜೈ, ನೀವು ಏನಕ್ಕೆ ಕಾಲ್ ಮಾಡಿದ್ದು? ಈಗೇನು ಮಾಡ್ತಾ ಇದ್ದೀರಾ? ಅಡುಗೆ ಮನೆ ಕೆಲಸ ಮುಗಿಸಿ ಬಂದ ಚಂದನ ಗಂಡನಿಗೆ ರೇಗಿದಳು. ಕಾಲನ್ನೇ ವಿಡಿಯೋ ಕಾಲ್ಗೆ ಕನ್ವರ್ಟ್ ಮಾಡಿದ ಅರುಣ ಚಂದನಾಳನ್ನು ನೋಡಿ ಮನಸಾರೆ ಮಾತನಾಡಿದಳು. ಜೀವನ್ ಆಗಲೇ ಎದ್ದು ಬಾತ್ರೂಮ್ ಸೇರಿಬಿಟ್ಟಿದ್ದ. ಅರು, ನಿನ್ನ ಕನಸು ನನ್ನ ಹರಕೆ ಫಲಿಸ್ತಾ ಇದೆ ಕಣೆ, ನಾಚುತ್ತಾ ಹೇಳಿದಳು ಚಂದನ. ಅವಳ ನಾಚಿಕೆಯೇ ಅರುಣಾಳಿಗೆ ವಿಷಯ ಮುಟ್ಟಿಸಿತ್ತು. ವಾವ್, ನಿಜನಾ ಚಂದು? ಅರುಣ ಅಲ್ಲೇ ಕುಣಿದಾಡಿಬಿಟ್ಟಳು. ಜಯಂತ್ ಬಂದು ಹೆಂಡತಿಯನ್ನು ತನ್ನ ತೋಳಲ್ಲಿ ಬಳಸಿ ಹಿಡಿದು, ನನಗಂತೂ ಈ ಗುಡ್ ನ್ಯೂಸ್ ಎಷ್ಟು ಖುಷಿ ಕೊಡ್ತಾ ಇದೆ ಗೊತ್ತಾ? ಲವ್ ಯು ಚಂದು. ಫೋನಲ್ಲೇ ಮುತ್ತಿನ ಮಳೆಗರೆಳಿದಳು. ಥ್ಯಾಂಕ್ ಯು ಅರು, ಇದೆಲ್ಲ ಸಾಧ್ಯ ಆಗಿದ್ದು ನಿನ್ನಿಂದ, ಮನತುಂಬಿ ಹೇಳಿದನು ಜಯಂತ್. ಇದೇ ಆಗಲ್ಲ ಅನ್ನೋದು. ಹೀಗೆಲ್ಲ ಹೇಳಿ ನನ್ನ ಹೊರಗಿನವಳು ಹಾಗೆ ಮಾಡಬೇಡಿ. ಜೈ, ಇನ್ನೊಮ್ಮೆ ಹೀಗೆ ಹೇಳಿದ್ರೆ ನಿನ್ನ ಕೊಂದುಬಿಡ್ತೀನಿ. ನನಗೆ ಮೊದಲೇ ಡೌಟ್ ಇತ್ತು ಜೈ, ಆ ಲೋಫರ್ ಅವನ ಲೋಪನ ಮುಚ್ಚಿಟ್ಕೊಳ್ಳೋಕ್ಕೆ ಪಾಪ ನಮ್ಮ ಚಂದನನ ಬಲಿಪಶು ಮಾಡಿದ್ದಾನೆ ಅಂತ. ನನ್ನ ಎಣಿಕೆ ಸುಳ್ಳಾಗಲಿಲ್ಲ ನೋಡು ಎಂದಳು. ಹೌದು ಅರು, ಚಂದು ಎಲ್ಲಿ ತನಗೆ ಮಕ್ಕಳಾಗಲ್ಲ ಅನ್ನೋ ನೋವಲ್ಲಿ ಕೊರಗ್ತಾಳೋ ಅನ್ನೋ ಭಯಕ್ಕೆ ನನಗೆ ಕಷ್ಟ ಆದರೂ ಅವಳಿಂದ ದೂರನೇ ಇರೋ ಪ್ರಯತ್ನ ಮಾಡ್ತಾ ಇದ್ದೆ. ಡಾಕ್ಟರ್ ತಿಲಕ್ ರಿಪೋರ್ಟ್ ಕೊಟ್ಟಾಗ ನನಗಾದ ಆಶ್ಚರ್ಯ ಖುಷಿ ಅಷ್ಟಿಷ್ಟಲ್ಲ. ಹೆಂಡತಿಯ ತಲೆ ಸವರುತ್ತಾ ಹೇಳಿದ ಜಯಂತ್. ಹೋಗಲಿ ಬಿಡು, ಒಳ್ಳೆತನಕ್ಕೆ ಕೆಟ್ಟದಾಗೋಕ್ಕೆ ಆ ದೇವರು ಎಂದೂ ಬಿಡೋದಿಲ್ಲ. ನಮ್ಮ ಹುಡುಗಿನ ಚೆನ್ನಾಗಿ ನೋಡ್ಕೊ. ಇನ್ನು 3 ತಿಂಗಳು ಅಷ್ಟೇ, ಆಮೇಲೆ ನಾನು ಬಂದುಬಿಡ್ತೀನಿ. ನಗು ಬೀರಿದಳು. ಜೀವನ ಕತೆ ಏನಾಗಬೇಡ, ಗಾಬರಿ ತೋರಿದನು ಜಯಂತ್. ಅರುಣ ಹೇಳಿದ್ದೇನೋ ತೋರಿಕೆಯ ಮಾತಾಗಿರಲಿಲ್ಲ. ಅವಳು ಹೇಳಿದಂತೆ ಬರಲು ಸಹ ಹಿಂದು ಮುಂದು ನೋಡುತ್ತಿರಲಿಲ್ಲ. ನನ್ನ ಅಳಿಯ ಮೊದಲು, ಆಮೇಲೆ ಜೀವನ್. ಕಣ್ಣು ಮಿಟುಕಿಸಿದಳು. ಜೀವನ್ ಡೈವರ್ಸ್ ಕೊಡ್ತಾನೆ ಅಷ್ಟೆ. ನಗುತ್ತಾ ಹೇಳಿದವನಿಗೆ, ಇಲ್ಲ ಬ್ರೋ, ಅವಳು ಹೇಳಿದ ನಿಜ. ನಾನು ನಿನ್ನೆಯಷ್ಟೇ ನಮ್ಮ ಬಾಸ್ ಜೊತೆ ಡಿಸ್ಕಸ್ ಮಾಡಿದ್ದೀನಿ. ಇಂಡಿಯಾದಲ್ಲಿರೋ ನಮ್ಮ ಇನ್ನೊಂದು ಬ್ರ್ಯಾಂಚ್ಗೆ ಜಾಯಿನ್ ಆಗ್ತಾ ಇದ್ದೀನಿ. ಆದಷ್ಟು ಬೇಗ ನಾವು ಇಂಡಿಯಾಗೆ ಬರ್ತಾ ಇದ್ದೀವಿ.
ಅರುಗೆ ಸರ್ಪ್ರೈಸ್ ಕೊಡೋಣ ಅಂತ ಅವಳ ಹತ್ರ ಈ ವಿಷಯ ಹೇಳಿರಲಿಲ್ಲ. ಕಾಫಿ ಹಿಡಿದು ಬಂದ ಜೀವನ್ ನಗುತ್ತಾ ಹೇಳಿದನು. ಗಂಡನೆಡೆಗೆ ಅಚ್ಚರಿ ಅಭಿಮಾನದಿಂದ ನೋಡಿದಳು ಅರು. ಕಣ್ಣಲ್ಲೇ ನಕ್ಕವನು ಜಯಂತ್ ಮತ್ತು ಚಂದನರೊಟ್ಟಿಗೆ ಸ್ವಲ್ಪ ಸಮಯ ಮಾತನಾಡಿ ಕಾಲ್ ಕಟ್ ಮಾಡಿದನು. ಜೀವ್, ನೀನು ಹೇಳಿದ ನಿಜಾನಾ? ನಾವು ನಮ್ಮ ದೇಶಕ್ಕೆ ಹೋಗ್ತಾ ಇದ್ದೀವಾ? ಅಚ್ಚರಿಯಿಂದ ಕೇಳಿದಳು. ಎಸ್, ನನ್ನ ಹೆಂಡತಿಗೆ ಕಷ್ಟ ಆಗೋ ಜಾಗದಲ್ಲಿ ನಾನು ಹೇಗಿರಲಿ? ಅವಳ ಮುಂಗುರುಳೊಟ್ಟಿಗೆ ಆಟವಾಡುತ್ತಾ ಹೇಳಿದನು. ಸೋ ನೈಸ್ ಆಫ್ ಯು ಜೀವ್, ಅವನನ್ನು ಅಪ್ಪಿದಳು. 3 ತಿಂಗಳ ಬಳಿಕ ಭಾರತಕ್ಕೆ ವಾಪಸ್ಸಾಗಿದ್ದರು ಅರುಣಾ ಜೀವನ್. ಅರುಣ ಬಂದವಳೆ ಮೊದಲು ಭೇಟಿಯಾಗಿದ್ದು ಪ್ರೀತಿಯ ಗೆಳತಿ ಚಂದನಾಳನ್ನು. ಅವರ ಮನೆಯ ಪಕ್ಕವೇ ಮನೆಯೊಂದನ್ನು ಖರೀದಿಸಿದ್ದನು ಜೀವನ್. ಹೇಳಿದ್ದಂತೆಯೇ ಚಂದನಾಳ ಸಂಪೂರ್ಣ ಹೊಣೆ ಹೊತ್ತಿದ್ದಳು ಅರುಣ. ಅಂದು ಮಧ್ಯಾಹ್ನ ಚಂದನಾಳಿಗೆ ಹೆರಿಗೆ ನೋವು ಕಾಣಿಸಿಕೊಂಡಿತ್ತು. ಜಯಂತ್ ಕೆಲಸಕ್ಕೆ ಹೋಗಿದ್ದ ಕಾರಣ ಮನೆಯಲ್ಲಿ ಒಬ್ಬಳೇ ಇದ್ದಳು ಚಂದು. ಕೇಸರಿಬಾತ್ ತುಂಬಿದ್ದ ಬಟ್ಟಲು ಹಿಡಿದು ಬಂದ ಅರುಣ ಎದುರಿಗೆ ಕಂಡ ದೃಶ್ಯವನ್ನು ನೋಡಿ ಗಾಬರಿಯಲ್ಲಿ ಜೋರಾಗಿ ಕಿರುಚಿಬಿಟ್ಟಳು. ಅವಳ ಕೈಯಲ್ಲಿದ್ದ ಬಟ್ಟಲು ನೆಲ ಸೇರಿತ್ತು. ನೋವು ತಾಳಲಾರದೆ ಚಂದನ ನೆಲದ ಮೇಲೆ ಬಿದ್ದು ಹೊರಳಾಡುತ್ತಿದ್ದಳು. ಒಂದೇ ದಾಪಿಗೆ ಅವಳ ಬಳಿ ಓಡಿದ ಅರುಣ ಅವಳನ್ನು ತನ್ನ ಮಡಿಲಲ್ಲಿ ಮಲಗಿಸಿಕೊಂಡಳು. ಚಂದನ ಜೋರಾಗಿ ಅಳುತ್ತಿದ್ದಳು. ಅರುಣಾಳಿಗೆ ಕೈಕಾಲೇ ಆಡದಂತಾಯಿತು. ತಕ್ಷಣ ಜಯಂತ್ಗೆ ಕಾಲ್ ಮಾಡಿದ್ದಳು. ಆಸ್ಪತ್ರೆಯ ಆವರಣದಲ್ಲಿ ನಿಂತ ಜಯಂತ್ ಮನ ಘಾಸಿಗೊಂಡಿತ್ತು. ಚಂದನಾಳ ಅಳು, ಅವಳ ಸಂಕಟ ನೋಡಲಾಗದೆ ತತ್ತರಿಸಿ ಹೋಗಿದ್ದನು. ಜೀವನ್ ಎಷ್ಟೇ ಧೈರ್ಯ ತುಂಬಿದರೂ ಅವನ ಭಯ ಕಡಿಮೆಯಾಗಿರಲಿಲ್ಲ. ನೋವಿನಿಂದ ನರಳಾಡುತ್ತಿದ್ದ ಹೆಂಡತಿಯ ಮುಖ ಪದೇ ಪದೇ ಕಣ್ಣ ಮುಂದೆ ಬಂದು ಅವನ ಸ್ಥೈರ್ಯವನ್ನು ಕೊಂದು ಹಾಕುತ್ತಿತ್ತು. ಜಯಂತ್, ನೀನು ಇಲ್ಲಿದ್ದು ಇಷ್ಟೊಂದು ವ್ಯಥೆ ಪಡೋದಕ್ಕಿಂತ ಅಲ್ಲಿ ಚಂದು ಜೊತೆಗಿದ್ದಿದ್ರೆ ಅವಳಿಗೆ ಸ್ವಲ್ಪ ಧೈರ್ಯ ಇರೋದು. ಜಯಂತ್ ಭುಜದ ಮೇಲೆ ಕೈಯಿಟ್ಟು ಹೇಳಿದನು ಜೀವನ್. ಇಲ್ಲ ಜೀವನ್, ಈ ಸ್ಥಿತಿಲಿ ನನಗೆ ಅವಳನ್ನು ನೋಡೋಕೆ ಆಗ್ತಾ ಇಲ್ಲ. ನನ್ನ ಭಯ ಅವಳನ್ನು ಇನ್ನಷ್ಟು ಕಂಗಾಲು ಮಾಡಿಬಿಟ್ರೆ ಬೇಡ, ಕಷ್ಟ. ದೇವರಲ್ಲಿ ಮೊರೆ ಇಡುತ್ತಾ ಜೀವನ್ಗೆ ಹೇಳಿದನು. ಅಷ್ಟರಲ್ಲಿ ಮಗು ಚೀರುವ ಶಬ್ದ ಕೇಳಿ ಡೋರ್ ಬಳಿ ಓಡಿದರು ಇಬ್ಬರು. ಜಯಂತ್ ಕಣ್ಣುಗಳು ಕೊಳವಾಗಿದ್ದವು. ಹೆಂಡತಿ ಮಗುವನ್ನು ನೋಡದ ಹೊರತು ಅವನಿಗೆ ಸಮಾಧಾನವಿರಲಿಲ್ಲ. ತಗೊಳ್ಳೋ ನಿನ್ನ ಮಗ. ಬಿಳಿ ವಸ್ತ್ರದಲ್ಲಿ ಸುತ್ತಿದ್ದ ಮುದ್ದಾದ ಮಗುವನ್ನು ಜಯಂತ್ ಕೈಗೆ ಹಸ್ತಾಂತರಿಸಿದಳು ಅರುಣ. ಕಣ್ಣೊರೆಸಿಕೊಂಡ ಜಯಂತ್ ಬಹು ಜೋಪಾನವಾಗಿ ಮಗುವನ್ನು ಪಡೆದನು. ತನ್ನದೇ ಅಚ್ಚು ಅವನ ಕೈಯಲ್ಲಿ ಮುದ್ದಾಗಿ ಮಲಗಿತ್ತು. ಜಯಂತ್ ಭಾವುಕನಾಗಿ ಬಿಟ್ಟನು. ಚಂದನಾಳ ಮಡಿಲಿಗೆ ಮಗುವನ್ನು ಮಲಗಿಸಿದವನು ಅವಳ ಹಣೆಯ ಮೇಲೆ ತನ್ನ ತುಟಿಯೂರಿದ್ದನು. ದೂರದಲ್ಲಿ ನೋಡುತ್ತಾ ನಿಂತಿದ್ದ ಅರುಣಾ ಜೀವನ್ ಕಣ್ಣಲ್ಲಿ ನೀರಾಡಿದವು. ಅಲ್ಲಿದ್ದವರೆಲ್ಲರ ಮನ ಸಂಭ್ರಮದ ಗೂಡಾಗಿತ್ತು. ಜಯಂತ್ ತಂದೆ ತಾಯಿಗೆ ಜೀವನ್ ವಿಷಯ ತಿಳಿಸಿದ್ದನು. ಹಳ್ಳಿಯಿಂದ ಬರಲು ತುಸು ತಡವಾಗಿತ್ತು. ಬಂದವರೇ ಮೊಮ್ಮಗನನ್ನು ಕಣ್ತುಂಬಿಕೊಂಡರು. ವನಜಾರಂತೂ ಮಲಗಿದ್ದ ಮೊಮ್ಮಗನನ್ನು ಎತ್ತಿ ಮುದ್ದಾಡಿಬಿಟ್ಟರು. ಚಂದನ ಕಣ್ಣಲ್ಲಿ ಸಾರ್ಥಕತೆಯ ಒಳಪಿತ್ತು. ಕೊನೆಗೂ ಜಯಂತ್ ಒಲವಿಗೆ ಮಧುರ ಸಾಕ್ಷಾತ್ಕಾರವಾಗಿತ್ತು. ಸಿಗೋಣ ಮತ್ತೊಂದು ಹೊಸ ಕಥೆಯ ಜೊತೆಗೆ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್. ಲವ್ ಯು ಆಲ್. ಬೈ ಬಾಯ್.